ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 302ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ರಾವಣ ಸೀತೆಯನ್ನು ಪುಸಲಾಯಿಸುವ ಸಲುವಾಗಿ ಅವಳನ್ನು ಸಿಕ್ಕಾಪಟ್ಟೆ ವರ್ಣನೆ ಮಾಡ್ತಾನೆ. ತನ್ನ ಕುತಂತ್ರದ ಚಾಲನ್ನು ಆಡ್ತಾನೆ. ಸೀತೆ ಅದಕ್ಕೆ ಯಾವುದಕ್ಕೂ ಲಕ್ಷ್ಯ ಕೊಟ್ಟಿರೋದಿಲ್ಲ. ತನ್ನ ಒಂದು ಧರ್ಮದಂತೆ, ಸಂಸ್ಕೃತಿಯಂತೆ ಬ್ರಾಹ್ಮಣ ಸನ್ಯಾಸಿಗೆ ಅವಳು ಸ್ವಾಗತ ಮಾಡಿ ಕೂಡಲಿಕ್ಕೆ ಆಸನ ಕೊಟ್ಟು ಭಿಕ್ಷೆಯನ್ನು ತಂದು ಕೊಡ್ತಾಳೆ. ಆವಾಗ ಈ ಬ್ರಾಹ್ಮಣ ಸನ್ಯಾಸಿಗೆ ಅವನು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸೂಕ್ತ ಅಂದ್ಕೊಂಡು ಆವಾಗ ಅವಳು ತಾನು ಜನಕರಾಜನ ಮಗಳ ರಾಮನ ಹೆಂಡತಿ, ರಾಮ ವನವಾಸಕ್ಕೆ ಯಾಕೆ ಬಂದ ಅನ್ನುವುದನ್ನು ವಿಸ್ತಾರವಾಗಿ ಹೇಳ್ತಾ ಮುಂದೆ ರಾಮನ ಗುಣಗಳನ್ನು ವರ್ಣನೆ ಮಾಡಿ ಹೇಳ್ತಾರೆ. ರಾಮನಲ್ಲಿರುವಂಥ ಒಳ್ಳೆಯ ಗುಣಗಳನ್ನು, ರಾಮನ ವ್ಯಕ್ತಿತ್ವದ ಬಗ್ಗೆ ಸೀತೆ ಹೇಳ್ತಾನೆ ಮುಂದುವರಿಸ್ತಾಳೆ. ಹೀಗೆ ರಾಮನ ಮಲತಾಯಿ ಸುಮಿತ್ರಾಳ ಮಗ ಲಕ್ಷ್ಮಣ. ಇನ್ನು ರಾಮನ ತಮ್ಮ ಯಾರಪ್ಪ? ಲಕ್ಷ್ಮಣ ಅಂದರೆ ಮಲತಾಯಿಯ ಮಗ, ಅಂದರೆ ಅವನಿಗೆ ದಶರಥನ ಮತ್ತೊಬ್ಬಳ ಹೆಂಡತಿ ಮಗ ಲಕ್ಷ್ಮಣ. ಅನ್ನನ ನೆರಳು ಶೂರ ಚಲದಂಕ ನನ್ನ ತಂಗಿ ಉರ್ಮಿಳೆಯ ಪತಿ. ಅವನು ಕೂಡ ಅನ್ನ ರಾಮನಂತೆಯೇ ಪರಾಕ್ರಮಿ ಇದ್ದಾನೆ, ಶೂರನಿದ್ದಾನೆ. ಯಾವಾಗಲೂ ಅನ್ನನ ನೆರಳದಂತೆಯೇ ಬೆನ್ನತ್ತಿ ಬಂದ. ನಾವು ಅನ್ನನ ಬಿಟ್ಟು ಒಂದು ಕ್ಷಣನೂ ಇರುವುದಿಲ್ಲ. ಎರಡು ದೇಹಗಳಾದರೂ ಆತ್ಮ ಒಂದೇ ಇದೆ. ರಾಮ ಮತ್ತು ಲಕ್ಷ್ಮಣರ ಆತ್ಮ ಒಂದೇ ಇದೆ, ದೇಹ ತೋರ್ಕಿಗೆ ಮಾತ್ರ ಎರಡು ಕಾಣಿಸ್ತವ. ಹಾಗೆ ರಾಮನ ನೆರಳಂತೆ ಲಕ್ಷ್ಮಣ ಬೆನ್ನತ್ತಿದಾನ. ಅವನು ಯಾರಪ್ಪನ? ನನ್ನ ತಂಗಿ ಜನಕರಾಜನ ಪುತ್ರಿ ಊರ್ಮಿಳೆಯ ಗಂಡ. ಓ ಬ್ರಾಹ್ಮಣನೇ, ಮುಂದುವರೆದು ಹೇಳ್ತಾಳ, ಕೈ ವಚನದಂತೆ ಸನ್ಯಾಸಿಗಳಾಗಿ ಜೀವಿಸುತ್ತೇವೆ ನಾವು ದಂಡಕಾರಣ್ಯದಲ್ಲಿ. ನಮ್ಮ ಮಾವ ದಶರಥ ಹಾಕಿ ವಚನ ಕೊಟ್ಟಿದ್ದ. ಆ ವಚನ ಪ್ರಕಾರಕ್ಕೆ ರಾಮನಿಗೆ 14 ವರ್ಷ ವನವಾಸ ಕೇಳಿದಳು. ಆ ಒಂದು ವಚನದ ಪ್ರಕಾರ ನಾವು ಇವತ್ತು ದಂಡಕಾರಣ್ಯಕ್ಕೆ ಬಂದಿರುತ್ತೇವೆ. ಇಲ್ಲಿ ನೋಡಿ ಮತ್ತೇನು ಹೇಳ್ತಾಳೆ ಅವಳಿದ್ರೆ, ಮುಂಗಲಿ, ಕಾಡು ಹಂದಿ, ಜಿಂಕೆ, ಬೇಟೆಯಿಂದ ಬದುಕುತ್ತೇವೆ ನಾವು ಕಾಡದಲ್ಲಿ. ನಾವು ಅಗದಿ ಸಿಂಪಲ್ ಜೀವನ ತೆಗಿತಾ ಇದ್ದೇವೆ. ಅರಣ್ಯದಲ್ಲಿ ಸಿಗುವಂಥ ಹಣ್ಣು ಹಂಪಲ, ಗಡ್ಡೆ ಗೆಣಸು ಜೊತೆಗೆ ಮುಂಗಲಿ ಬೇಟೆ ಆಡೋದು, ಕಾಡಂದಿ ಬೇಟೆ ಆಡೋದು, ಚಿಗರಿ ಬೇಟೆ ಆಡಿ ಅಂಥವುಗಳ ಮಾಂಸವನ್ನು ತಿಂದು ನಾವು ಜೀವನವನ್ನು ನಡೆಸುವಂಥ ಸರಳ ಜೀವಿಗಳು ಅಂಥೇಳಿ. ಅಂದರೆ ನಾವು ಯಾರಿಗೂ ಉಪದ್ರವಿ ಅಲ್ಲ, ನಾವು ನಿರುಪದ್ರವಿಗಳು. ಇನ್ನೊಬ್ರಿಗೆ ತೊಂದರೆ ಕೊಡಾತಿಲ್ಲ. ನಮ್ಮ ಪೂರ್ತಿಯಾಗಿ ನಾವು ಅರಣ್ಯದಲ್ಲಿ ನಮ್ಮ ಒಂದು ಇದರಲ್ಲಿ ನಾವು ಸುಖವಾಗಿದ್ದೇವೆ. ಅದಕ್ಕೆ ನನಗೆ ಜನಕಪುರದಲ್ಲಿ, ಅಯೋಧ್ಯೆಯಲ್ಲಿ ಏನು ಸುಖ ಸಿಗ್ತಿತ್ತು ಅದಕ್ಕಿಂತ ಹೆಚ್ಚು ಸುಖ ನನ್ನ ಪತಿಯೊಂದಿಗೆ ಈ ಅರಣ್ಯದಲ್ಲಿ ಸಿಗ್ತಿದೆ ಅಂಥೇಳಿ ರಾವಣನಿಗೆ ಪರೋಕ್ಷವಾಗಿ ಈಟವನ್ನು ಕೊಡ್ತಾಳೆ. ಮುಂದುವರಿದು, ಓ ಬ್ರಾಹ್ಮಣ, ನೀನ್ಯಾವ ಕಾರಣಕ್ಕೆ ಅಲಿಯುತ್ತಿರುವಿ ಇಲ್ಲಿ? ನಾವರೇ ಒಂದು ಕಾರಣ ಐತೆ. ನನ್ನ ಗಂಡ ತನ್ನ ತಂದೆ ವಚನ ಪಾಲಿಸಲಿಕ್ಕೆ ಅವ ಬಂದ, ಅವನ ನೆರಳಾಗಿ ಅವನ ತಮ್ಮ ಲಕ್ಷ್ಮಣ ಬಂದ. ನಾನು ಅವನ ಪತ್ನಿಯಾಗಿ ಗಂಡ ಇದ್ದಲ್ಲೇ ಇರಬೇಕನ್ನುವಂಥ ಧರ್ಮಶಾಸ್ತ್ರ ಇರುವುದರಿಂದ, ಪತ್ನಿ ಧರ್ಮಶಾಸ್ತ್ರ ಇರುವುದರಿಂದ ನಾನು ಗಂಡನೊಂದಿಗೆ ಅವನ ಸೇವೆಗಾಗಿ ನಾನೂ ಕೂಡ ಸನ್ಯಾಸಿಯಾಗಿ, 3 ಸನ್ಯಾಸಿನೇ ನಾವು. ರಾಮನು ಸನ್ಯಾಸಿ, ಲಕ್ಷ್ಮಣ ಸನ್ಯಾಸಿ, ನಾನು ಸನ್ಯಾಸಿ, 3 ಸನ್ಯಾಸಿಗಳಾಗಿ ಇಲ್ಲೇ ನಾವು ಬದುಕನ್ನು ತೆಗಿತಾ ಇದ್ದೇವೆ. ನೀನು ಬ್ರಾಹ್ಮಣ ಸನ್ಯಾಸಿ, ಹೀಗೆ ಯಾಕೆ ಅಲ್ದಾಡ್ತಾ ಇದೆಯಾ ಭಿಕ್ಷೆ ಹೊಡ್ಕೊತಾ ಅರಣ್ಯದಲ್ಲಿ? ಅದು ದಟ್ಟರಣ್ಯದಲ್ಲಿ ನೀನೇ ಹೇಳಿದ ಪ್ರಕಾರ ಕ್ರೂರ ಪ್ರಾಣಿಗಳಿರುವಂಥ ಅರಣ್ಯದಲ್ಲಿ, ರಾಕ್ಷಸರು ಇರುವಂಥ ಅರಣ್ಯದಲ್ಲಿ ನೀವು ಬ್ರಾಹ್ಮಣ ಸನ್ಯಾಸಿ ಭಿಕ್ಷೆ ಬಿಡಕು ನೀ ಯಾಕೆ ಅಡ್ಡಾಡಾಗತ್ತಿ ಇಲ್ಲಿ ಇಂಥ ಸ್ಥಳದಲ್ಲಿ ಅಂಥೇಳಿ ಸೀತೆ ಅವನನ್ನು ಮರು ಪ್ರಶ್ನೆ ಮಾಡ್ತಾಳೆ. ಸೀತೆ ಮಾತು ಮುಗಿಸುವ ಮೊದಲೇ ರಾವಣ ಸೀತೆಗೆ ನುಡಿದ. ಆಕಿದೆಲ್ಲ ತಿಳ್ಕೊಂಡ್ಬಿಟ್ಟವ. ಎಲ್ಲನೂ ಸ್ಪಷ್ಟವಾಗಿ ಹೇಳಿದಳು ಸೀತೆ. ಹೇಳ್ಕೊಂಡು ನಾವರೇನೋ ಒಂದು ಕಾರಣದ ನಾವು ಬಂದಿದ್ದೀವಿ, ನೀನು ಯಾಕೆ ಅಡ್ಡಾಡ್ತಿದ್ದೀಯಾ ಅಂತ ಕೇಳಿದಾಗ ಅವನಿಗೆ ಗೊತ್ತಾಯ್ತದೋ. ಆವಾಗ ಆಕೆ ಸೀತೆ ಇನ್ನೂ ತನ್ನ ಮಾತುಗಳನ್ನು ಮುಗಿಸ್ತಲೇ ಇದ್ದಾಗನ ಸೀತೆಗೆ ಹೇಳ್ತಾನೆ, ರಾವಣನ ನುಡಿತಾನ, ಓ ಸೀತೆ, ದೇವ ರಾಕ್ಷಸ ಮನುಷ್ಯರ ಲೋಕದಲ್ಲಿ ರಾಕ್ಷಸ ರಾಜ ನಾನು ತನ್ನ ನಿಜ ರೂಪಕ್ಕೆ ಬಂದುಬಿಟ್ಟ. ಫುಸ್ಲಾಯಿಸಿ ನೋಡಿದ್ನಿ, ಹೊಗಳು ನೋಡಿದ್ನಿ, ಎಲ್ಲ ಮಾಡಿ ನೋಡಿದ್ನಿ.
ಮುಂದೆ ಇಲ್ಲಿ ಪರಿಸರ ಸರಿ ಇಲ್ಲ ಅಂತ ನೋಡಿದ್ನಿ, ಆಮಿಷ ಒಡ್ಡಿ ನೋಡಿದ್ನಿ. ಯಾವುದಕ್ಕೂ ಹಿಂಜರಿದಂತಹ ಈ ಗಂಡದೇ ಹೆಣ್ಣೇನಿದೆಯಲ್ಲ, ಮನಸ್ಸನ್ನು ಎಂದು ಬದಲಾಯಿಸಿಕೊಳ್ಳದಂಥ ಹೆಣ್ಣೇನಿದೆ, ಸ್ಥಿರ ಮನುಷ್ಯನ ಹೆಣ್ಣೇನಿದೆ, ಇನ್ನು ಸಾಕು ನನ್ನ ನಾಟಕ ನಡೆಯಲಿಲ್ಲ ಅಂದ್ಕೊಂಡು ನೇರವಾಗಿ ತನ್ನ ರೂಪಕ್ಕೆ ಬಂದುಬಿಡ್ತಾನೆ. ಏನಂತ ಅಂದರೆ ರಾಕ್ಷಸರು, ಮನುಷ್ಯರು, ಇವೆಲ್ಲ ಲೋಕದಲ್ಲಿಯೂ ನಾನೇ ರಾಜ. ದೇವಲೋಕದಲ್ಲಿ ನಾನೇ, ಈ ವರ್ತಮಾನ ಲೋಕದಲ್ಲಿ ನಾನೇ, ಭೂಲೋಕದಲ್ಲಿ ನಾನೇ, ಎಲ್ಲೆಲ್ಲಿ ಏನದಾವಲ್ಲ ಎಲ್ಲಗಳಲ್ಲಿಯೂ ರಾಜ ನಾನೇ. ನನ್ನ ಹೆಸರೇ ರಾವಣ ಅಂತ ಹೇಳ್ತಾನೆ. ನಿನ್ನ ಚಿನ್ನದಂಥ ಹೊಳಪು, ರೇಷ್ಮೆಯಂಥ ಕೋಮಲ ಮೈಕಟ್ಟು ನೋಡಿ ನನ್ನ ಪತ್ನಿಯರಲ್ಲಿ ಆಶೆ ಮೋಹ ಕಳೆದುಕೊಂಡೆ. ನೋಡ್ರಿ, ಮತ್ತೆಂಥ ಒಂದು ಹೊಲಸು ಶಬ್ದಗಳನ್ನು ಹೇಳ್ತಾನವ. ನಾನು ರಾವಣ ಅಂದರೆ ಹೇಳಿಬಿಟ್ಟವ, ನನ್ನ ಬಗ್ಗೆ ನಿನಗೇಂದ್ರೆ ಗೊತ್ತಿರಬೇಕೋ, ಗೊತ್ತಿಲ್ಲರೂ ಸಹಿತ ತಿಳ್ಕೊ, ನಾನು ರಾವಣ ಇದ್ದೇನೆ. ನನ್ನಲ್ಲಿ ಎಷ್ಟೋ ಪತ್ನಿಯರದಾರ, ಸುಂದರರು ಅದಾರ. ಆದರೂ ಕೂಡ ನಿನ್ನ ಮೈಕಟ್ಟನ್ನು ನೋಡಿ, ನಿನ್ನ ಕೋಮಲತೆಯನ್ನು ನೋಡಿ, ನಿನ್ನ ಸೌಂದರ್ಯವನ್ನು ನೋಡಿ ನಾನು ನನ್ನ ಪತ್ನಿಯರಲ್ಲಿಯ ಇಚ್ಛೆಯನ್ನು, ಆಶೆಯನ್ನು, ಬಯಕೆಯನ್ನು ಕಳೆದುಕೊಂಡೆನು. ನಿನ್ನ ಮುಂದೆ ಅವರೆಲ್ಲರೂ ಏನಾಗ್ಬಿಟ್ರು, ಅವರ ಸೌಂದರ್ಯ, ಅವರ ಮೈಕಟ್ಟು, ಅವರ ಮಾದಕತೆ ಎಲ್ಲ ಶೂನ್ಯ ಆಗಿ ಹೋತು. ನಿನ್ನ ನೋಡಿದ ನಂತರ ಅವ್ರನ್ನ ನೋಡ್ಬೇಕಂತ ನನ್ನ ಬಯಕೆ ಆಗ್ತಾ ಇಲ್ಲ. ಸೀತೆ, ಅಷ್ಟು ಸುಂದರ ಇದೆಯಾ, ನನ್ನ ಹೆಂಡಂದಿರೆಲ್ಲ ಮರೆತು ಬಿಡ್ತೇನೆ, ನಿನ್ನವರೆಗೆ ನನಗೆ ಸಾಧ್ಯ ಇಲ್ಲ. ನೋಡಿ ಸೀತೆಯ ಸೌಂದರ್ಯ ಎಂಥ ಕ್ರೂರ, ಕಠೋರ ಮತ್ತು ಎಲ್ಲ ಅನುಭವಿಸಿದಂತಹ ರಾವಣನನ್ನು ಏನು ಮಾಡ್ತಿದೆ, ಒಂದು ಮಾನಸಿಕ ಸ್ಥಿತಿಗೆ ತಂದುಕೊಡ್ತದೆ. ಅಂದರೆ ಸೀತೆಯ ಸೌಂದರ್ಯಕ್ಕೆ ಮಣಿಯುವಂಥ ಮಾನಸಿಕ ಸ್ಥಿತಿಗೆ ಅವನನ್ನು ತಂದುಕೊಡ್ತಿದೆ. ಮುಂದುವರೆದ ಅಂದರೆ ಪರೋಕ್ಷವಾಗಿ ರಾವಣನಲ್ಲಿ ಸೀತೆಯ ಬಗ್ಗೆ ಪ್ರೇಮ ಅಂಕುರಿಸುತ್ತಾ ಇತ್ತು. ಇಲ್ಲಿ ಜಬರ್ದಸ್ತಿ ಎಲ್ಲ ಹೋಗಿಬಿಟ್ಟು ಅವಳನ್ನು ನೋಡಿ ಅವಳ ಇದಕ್ಕೆ ಮೋಹಿತನಾಗಿ ಅವನ ಮನಸ್ಸಿನಲ್ಲಿನೇ ಸೀತೆ ಜಪ ಮಾಡಲಿಕ್ಕೆ ಶುರು ಮಾಡಿದ. ಅಂದರೆ ನಿನ್ನ ಹೊರತು ಇನ್ಯಾವ ಸ್ತ್ರೀಯರಲ್ಲಿಯೂ ನನ್ನ ಬಯಕೆ ಇಲ್ಲ, ಇಚ್ಛೆ ಇಲ್ಲ, ನೋಡುವುದಿಲ್ಲ, ನೀನೇವೇ ನನಗೆ ಅಂತ ಹೇಳಿ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಅಲ್ಲಿ ಇಲ್ಲಿ ನಾ ಕಂಡ ಸ್ತ್ರೀಯರಲ್ಲಿಯೇ ಶ್ರೇಷ್ಠಳು ನೀನು. ಎಲ್ಲ ಕಡೆ ಎಲ್ಲ ಲೋಕದಾಗೆಲ್ಲ ಅಡ್ಡಾಡಿದೆನ, ಎಲ್ಲರನ್ನು ನೋಡಿದೆ ನಾನು. ಎಲ್ಲ ಕಂಡ ಸ್ತ್ರೀಯರಲ್ಲಿ, ಸುಂದರ ಸ್ತ್ರೀಯರಲ್ಲಿ ನಿನ್ನಷ್ಟು ಸುಂದರವಾದ ಸ್ತ್ರೀಯನ್ನು ನಾನು ಇಲ್ಲಿ ತನಕನೂ, ಇವತ್ತಿನ ತನಕನೂ ಎಲ್ಲಿ ನೋಡಿಲ್ಲ. ನೀನೇ ಆ ಸುಂದರತೆಯಲ್ಲಿ, ಸ್ವಭಾವದಲ್ಲಿ ಅಗದಿ ಶ್ರೇಷ್ಠ. ಇಡೀ ಹೆಣ್ಣಿನ ಏನು ಕುಲ ಇದೆಯಲ್ಲ, ನಾನು ಏನು ಹೆಣ್ಣಂಗೆ ಸುಂದರ ಸ್ತ್ರೀಯರನ್ನು ನೋಡೇನೆ, ಆ ನೋಡಿದವರಲ್ಲೇ ಅಗದಿ ಶ್ರೇಷ್ಠ ಅಂತ ಅನಿಸಿದ್ದು ನೀನು ನನಗೆ ಅಂತ ಹೇಳ್ತಾನೆ. ಪಟ್ಟದ ರಾಣಿಯಾಗು ನೀನು ನನ್ನ ಓ ಸೀತೆ. ಇವನ ಪಟ್ಟದ ರಾಣಿ ಯಾರು? ಮಂಡೋದರಿ. ಮಂಡೋದರಿ ಕೂಡ ತ್ರಿಪುರ ಸುಂದರಿ, 3 ಲೋಕದ ಸುಂದರಿ, ಆಕೆ ತ್ರಿಲೋಕ ಸುಂದರಿ. ಅವಳನ್ನು ಕೂಡ, ಆಕೆಯದು ಕೂಡ ಅಪ್ಸರೆಯ ಮಗಳಕ್ಕೆ, ಅಷ್ಟು ಸುಂದರ ಸ್ತ್ರೀ ಇರ್ತಾಳೆ. ಅವಳ ತಂದೆ ಸೋಮಾಲಿಯಿಂದ ಬೆನ್ನು ಹತ್ಕೊಂಡು, ಅವ್ರ ತಂದೆ ಬೆನ್ನು ಹತ್ಕೊಂಡು ಇವನು ಅವಳನ್ನು ಮದುವೆ ಆಗಿರ್ತಾನೆ, ಮಂಡೋದರಿಯನ್ನು ಮದುವೆ ಆಗಿರ್ತಾನೆ. ನೋಡಿ, ಅದನ್ನು ಮರೆತು ಬಿಟ್ಟವ. ಆಕಿನ ಮೊದಲ ಹೆಂಡತಿ ಆಕೆ, ಮಂಡೋದರಿ ಮೊದಲ ಹೆಂಡತಿ ಆಗಿದ್ದರಿಂದ ಅಲ್ಲಿ ಅವಳು ಧರ್ಮಪತ್ನಿ ಆಗಿರ್ತಾಳೆ, ಪಟ್ಟದ ರಾಣಿ ಆಗಿರ್ತಾಳೆ. ಇದೊಂದು ಪದ್ಧತಿ ಇದೆ. ಧರ್ಮದ ಶಾಸ್ತ್ರ ಮೂಲಕ ಯಾವ ಹೆಣ್ಣನ್ನು ಮದುವೆ ಆಗಿರ್ತಾರೆ ಆ ಹೆಣ್ಣನೇ ಅವನ ಮೊದಲೇ ಹೆಣ್ಣು ಧರ್ಮಪತ್ನಿ, ಅವಳೇ ಪಟ್ಟದ ರಾಣಿ. ಇದು ಮೊದಲಿಂದ ಬಂದಂಥ ನಿಯಮ. ಇವನಿಗೆ ಸಾವಿರಾರು ಹೆಣ್ಣು ತಂದಿರ್ತಾರೆ, ತಂದೆ ಇಟ್ಟಿರ್ತಾನೆ. ಅವ್ರು ಯಾರು ಪಟ್ಟದ ರಾಣಿ ಅಲ್ಲ, ಎಲ್ಲ ಉಪಪತ್ನಿಯರು. ಅವರೆಲ್ಲ ಉಪಪತ್ನಿಯರು, ಉಪರಾಣಿಯರು. ಆದರೆ ಪಟ್ಟದ ರಾಣಿ ಯಾರಪ್ಪ ಅಂದ್ರೆ ಮಂಡೋದರಿ. ಇಲ್ಲಿ ಅದನ್ನು ಹೇಳ್ತಾನವ, ಆಕಿನೂ ಕಿತ್ತು ಹೋಗಿತೇನೆ, ನಿನ್ನೆ ಧರ್ಮಪತ್ನಿಯನ್ನಾಗಿ ಮಾಡಿಕೊಂಡು ನಿನ್ನನ್ನು ಲಂಕೆಯ ಪಟ್ಟದ ರಾಣಿಯನ್ನಾಗಿ ಮಾಡುತ್ತೇನೆ ಅಂತ ಸೀತೆಗೆ ಆಮಿಷ ಒಡ್ತಾನೆ. ಮಹಾಸಾಗರದಿ ಸುತ್ತುವರಿಯಲ್ಪಟ್ಟ ಮಹಾನಗರ ಲಂಕಾ ನನ್ನದು. ಲಂಕೆ ಬಗ್ಗೆ ಹೇಳಕ್ಕಿಟ್ಟ ಎಲ್ಲ ಕಡೆಗೆ 8 ದಿಕ್ಕಿನಾಗ ಸುತ್ತುವರಿದಿದೆ, ನೀರಿನ ಸಮುದ್ರದಿಂದ ಸುತ್ತುವರಿದಂತಹ ಸ್ಥಳ ಶ್ರೀಲಂಕಾ. ಆ ಲಂಕೆ ನನ್ನದು. ಆ ಮಹಾಸಾಗರ ಸುತ್ತುವರಿಯಲ್ಪಟ್ಟ ಮಹಾನಗರ ಲಂಕಾ ನನ್ನದು. ಗಿರಿಶಿಖರದಲ್ಲಿದೆ ನನ್ನ ಅರಮನೆ. ಗಿರಿಶಿಖರ ಒಂದು ದೊಡ್ಡ ಬೆಟ್ಟ ಇದೆ, ಅಖಂಡ ಕಲ್ಲಿದೆ, ಬೆಟ್ಟದ ತುದಿ ಇದೆ. ಆ ತುದಿ ಮ್ಯಾಗ ನನ್ನ ಅರಮನೆ ಇದೆ. ಇವತ್ತು ಶ್ರೀಲಂಕಾದಲ್ಲಿ ನೋಡಲಿಕ್ಕೆ ಸಿಗ್ತಿದೆ. ಭಾಳ ಜನ ಹೋಗ್ತಾರೆ ಅಲ್ಲಿ. ಒಂದೇನ ಕಶ್ಯಪ ಅಂತ ರಾಜ ಕಟ್ಟಿದಾನಂತ ಹೇಳ್ತಾರೆ.
ಬಟ್ ಕಶ್ಯಪ ರಾಜನಕ್ಕಿಂತ ಮೊದಲು ಈಗ ನೋಡಿ, ಒಂದು ಹಳಿದು ರಾಜಧಾನಿ ಬಂದಿರ್ತದೆ. ಈಗ ಅಯೋಧ್ಯೆನ ತಗೊಳ್ರಿ, ಅಯೋಧ್ಯೆ ಹಿಂದೆ ಕಟ್ಟಿದ್ದಿತ್ತು, ಯಾರು ಅದನ್ನು ಇಕ್ಷುವಾಕುವನಿಗಾಗಿ ಅವ್ರ ತಂದೆ ಕಟ್ಟಿಕೊಟ್ಟಂಥದ್ದು. ಆ ನಂತರ ಅದು ಏನಾಯ್ತು ಅಂದ್ರೆ 4ನೇ ಶತಮಾನದಲ್ಲಿ ಎಲ್ಲ ಹಿಂದಿನ ಕಥೆ ಎಲ್ಲ ಹೋಗಿತ್ತು. ಆಮೇಲೆ ಅವರೆಲ್ಲ ಪಂಡಿತರನ್ನ ಅಧ್ಯಯನಕಾರನ ಕುರಿತು ಎಲ್ಲಿರಬಹುದಪ್ಪ ಅವರಿಂದ ಅಯೋಧ್ಯೆ ಅಂತ ಕೇಳಿದಾಗ ಇವತ್ತಿನ ತೋರಿಸಿಲ್ಲ, ಅಯೋಧ್ಯೆ ಅಂತ ಮರುಸ್ಥಾಪನೆ ಆಯಿತು. ಕಶ್ಯಪ ರಾಜನಿಂದ ಬಹುತೇಕ ಮರುಸ್ಥಾಪನೆ ಆಗಿರಬೇಕು. ಆದರೆ ಕಶ್ಯಪ ರಾಜನಿಗಿಂತ ಮುಂದೆ ವಾಲ್ಮೀಕಿ ಕೊಟ್ಟಂಥ ವಿವರಣೆ ನೋಡಬೇಕಾದ್ರೆ ಆ ಬಂಡೆಗಲ್ಲು ಇವತ್ತು ಇದೆ. ಆ ಬಂಡೆಗಲ್ಲ ಮೇಲೆ ಸಾಕಷ್ಟು ವಿಸ್ತಾರದಲ್ಲಿ ಇರುವಂಥ ಕಟ್ಟಡಗಳಿವೆ, ಸುತ್ತಮುತ್ತ ಒಣದೋಟಗಳಿವೆ. ಇಲ್ಲಿ ಏನು ವರ್ಣನೆ ಇದೆಯಲ್ಲ, ಸೇಮ್ ವರ್ಣನೆಯನ್ನು ನಾವು ಅಲ್ಲಿ ಅಯೋಧ್ಯೆ ಶ್ರೀಲಂಕೆಯಲ್ಲಿ ರಾವಣನ ಅದನ್ನು ಸಿರಿಗಿರಿಯ ಅಂತ ಕರೀತಾರೆ. ಅದಕ್ಕೆ ಸಿರಿಗಿರಿಯ ಆ ಬೆಟ್ಟ ಏನಿದೆ ಅಲ್ಲ, ಏನೋ ಒಂದು ಅಖಂಡ ಕಲ್ಲದ ಒಂದು ಗಿರಿ ಇದೆ, ಆ ಗಿರಿ ಇವತ್ತು ನೋಡಲಿಕ್ಕೆ ಇದೆ. ಇವತ್ತು ಅದು ಪ್ರವಾಸಿ ಸ್ಥಾನವಾಗಿದೆ. ಮುಂದುವರೆದು ಹೇಳ್ತಾನೆ, ಶಿಖರದಲ್ಲಿ ನನ್ನ ಅರಮನೆ ಇದೆ. ಓ ಸೀತೆ, ಲಂಕಾವನ ಸರೋವರ ಸುತ್ತು ನನ್ನೊಂದಿಗೆ ದಂಡಕಾರಣ್ಯದಲ್ಲಿ ವಾಸಿಸುವುದನ್ನು ಮರೆಯುವೆ. ನನ್ನ ಬೆನ್ನತ್ತಿ ನಡಿ, ಈಗ ಲಂಕಾದಲ್ಲಿ ನಿನಗೆ ಸುತ್ತ ಹಾಕಿಸ್ತೇನೆ, ನನ್ನ ಅರಮನೆ ತೋರಿಸ್ತೀನಿ, ನನ್ನ ಅರಮನೆ ಸುತ್ತಮುತ್ತ ಇದ್ದಂಥ ಒಣದೋಟಗಳನ್ನು ತೋರಿಸ್ತೀನಿ, ಸರೋವರಗಳನ್ನು ತೋರಿಸ್ತೀನಿ, ಸರೋವರಗಳಲ್ಲಿರುವಂಥ ಪಕ್ಷಿ ಪ್ರಾಣಿಗಳನ್ನು ನೋಡು, ನನ್ನ ಲಂಕೆಯನ್ನು ನೋಡು. ನೋಡಿದಂದರೆ ನೀನು ಈ ದಂಡಕಾರಣ್ಯದಲ್ಲಿ ಇರೋದನ್ನು, ಈ ರಾಮನ ಜೊತೆಗೆ ಇರುವುದನ್ನು ಮರೆತು ಬಿಡ್ತೀಯಾ. ಅದಕ್ಕೆ ನೀನು ಮನಸ್ಸು ಮಾಡಿದರೆ ನನ್ನೊಂದಿಗೆ ನೀನು ಅರಣ್ಯ ಜೊತೆಗೆ ಲಂಕಾ ನಗರಕ್ಕೆ ಬರಬಹುದು ಅಂತ ಹೇಳಿ ಆಹ್ವಾನವನ್ನು ರಾವಣ ಸೀತೆಗೆ ನೀಡ್ತಾನೆ. ಓ ಸೀತೆ, ನನ್ನ ಪತ್ನಿಯಾದಲ್ಲಿ ನೀನು ಶೃಂಗರಿಸಲು ನಿನ್ನ ನಿತ್ಯ ಬರುವರು 5,000 ಸೇವಿಕೆಯರು. ಒಂದು ವೇಳೆ ನೀನು ನನ್ನ ಪತ್ನಿ ಆಗಲಿಕ್ಕೆ ಒಪ್ಪಿದೆ, ನನ್ನ ಕೂಡ ನೀನು ಲಂಕಾಕ್ಕೆ ಬಂದೆ ಅಂದ್ರೆ ನಿನ್ನ ಮದುವೆಯಾಗಿ ನಾನು ನಿನ್ನನ್ನು ಪಟ್ಟದ ರಾಣಿ ಮಾಡ್ತೇನೆ. ನಿನಗಾಗಿ 5,000 ಸೇವಿಕೆಯರು. ಅದಕ್ಕಾಗಿ ಅಂದರೆ ಬರೇ ನೀನು ಹೆಳಲು ಹಾಕಾಕ, ನಿನ್ನ ಕೂದಲು ಹಿಕ್ಕಾಕ, ಹೆರಳು ಹಾಕಾಕ, ಅಥವಾ ನಿನಗೆ ಸೌಂದರ್ಯದ ಒಂದು ಇದನ್ನು ಮಾಡೋ ಸಲುವಾಗಿ, ಶೃಂಗರಿಸಿರುವ ಸಲುವಾಗಿ 5,000 ಸೇವಿಕೆಯರು ಇರ್ತಾರೆ. ರಾವಣನ ನುಡಿ ಕೇಳಿ ನಿಷ್ಕಲಂಕ ಸೀತೆ ರಾವಣನಿಗೆ ಉತ್ತರಿಸಿದಳು. ಇವೆಲ್ಲ ಕೇಳಿದಳಕ್ಕೆ ಆಶಯ ಆಮಿಷಗಳನ್ನು ಒಡ್ಡುವುದು ಕೇಳು, ಮತ್ತು ಆ ರಾವಣ ಒಬ್ಬ ಪರಾಕ್ರಮಿ ಅನ್ನೋದನ್ನು ಅವನ ಶಬ್ದದ ವಾಸನೆಗಳಿಂದ ತಿಳಿದಿದ್ದಳು. ಅದಕ್ಕೆ ಭಾಳ ನಿಷ್ಕಲಂಕ ಮನಸ್ಸಿನಾಗ ಸ್ವಲ್ಪ ಹೊಯ್ದಾಟ ಆಗೋಗಿಲ್ಲ. ಎಲ್ಲ ಆಮಿಷಗಳನ್ನು ಒಡ್ಡಿರ್ತಾನೆ. ಆಕೆ ಮನಸ್ಸು ಕಲ್ಲಿನ ಗತಿ ಇರ್ತಿದ್ದೆ, ಯಾವ ಕಡೆನೂ ಹೊಡೆದು. ಯಾಕಂದರೆ ಅವ್ರದ್ದು ಏನಿರ್ತಿದೆ ಅಂದರೆ ತಮ್ಮ ಆತ್ಮದ ಮೇಲೆ, ತಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇರ್ತಿದೆ. ಸೀತೆಯದು ಕೂಡ ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಿರ್ತಾಳೆ. ಅದಕ್ಕೆ ಅವಳು ಏನು ಹೇಳ್ತಾಳೆ, ಆಕೆ ಮನಸ್ಸಿನಾಗ ಇವನ ಆಮಿಷದ ಮಾತುಗಳನ್ನು ಕೇಳಿ ಸ್ವಲ್ಪ ಆಕೆ ಮನಸ್ಸು ಆ ಕಡೆ ಈ ಕಡೆ ಹೊಯ್ದಾಡುವುದಿಲ್ಲ. ಸ್ಥಿರ ಮನಸ್ಸಿನಿಂದ ಗಟ್ಟಿಯಾಗಿ ಸೀತೆ ರಾವಣನಿಗೆ ಅವನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾಳೆ. ಏನು ಕೊಡ್ತಾಳೆ ಮತ್ತು ಮುಂದೆ ಏನು ಸಂವಾದ ನಡೀತಿದೆ, ಘಟನೆಗಳೇನು ಘಟಿಸ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.